ಯುಗಾದಿ ಹಬ್ಬದ ನಂತರ ವರ್ಷದ ಮೊದಲನೆಯ ಹಬ್ಬ ಶ್ರೀರಾಮನವಮಿ ಹಬ್ಬವಾಗಿದೆ. ಅದರಲ್ಲಿ ಶ್ರೀರಾಮನವಮಿ ಹಬ್ಬಕ್ಕೆ ಭಕ್ತಾದಿಗಳು ವರ್ಷ ಶ್ರೀರಾಮನ ಅವತಾರ ಮತ್ತು ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ತೆರಳಿ ಪೂಜೆ ಪುನಸ್ಕಾರ ಸಲ್ಲಿಸಿ ಬರುತ್ತಿದ್ರು ಅಷ್ಟೇ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಎರಡನೇ ಬಾರಿ ಹಿಂದೂಗಳ ಗತ್ತು ತೋರಿಸಿಕೊಟ್ಟಿದ್ದಾರೆ. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರ ನೇತೃತ್ವದಲ್ಲಿ ಶ್ರೀರಾಮೋತ್ಸವ ಬೈಕ್ ಯಾತ್ರೆ ಹೆಸರಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸುವುದಾಗಿ ಎಲ್ಲಾ ರಾಮ ಭಕ್ತರು ಒಗ್ಗೂಡಿ ಯಶಸ್ವಿಗೊಳಿಸಿ ಎಂದು ಕರೆ ನೀಡಿದ್ರು. ಅದರಂತೆ ಭಾನುವಾರ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೈಕ್ ಯಾತ್ರೆಗೆ ಚಾಲನೆ ನೀಡಿದರು. ಬೈಕ್ ರ್ಯಾಲಿಗೆ ಸಾವಿರಾರು ಮಂದಿ ಶ್ರೀರಾಮ ಭಕ್ತರು ಭಾಗಿಯಾಗಿದ್ದು, ದಾರಿಯುದ್ದಕ್ಕೂ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ಕೇಸರಿ ಬಾವುಟಗಳನ್ನು ಆರಿಸುವ ಮೂಲಕ ಒಗ್ಗಟ್ಟು ತೋರಿಸಿದ್ದಾರೆ. ಇನ್ನು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಆಯೋಜಿಸಿದ್ದ ಶ್ರೀರಾಮೋತ್ಸವ ಬೈಕ್ ಯಾತ್ರೆ ವೀರಾಂಜನೇಯ ಸ್ವಾಮಿ ದೇವಾಲಯದಿಂದ ಪ್ರಾರಂಭವಾಗಿ ಬಿಬಿ ರಸ್ತೆಯ ಮೂಲಕ ಸಂತೆ ಮಾರುಕಟ್ಟೆ, ಟೌನ್ ಹಾಲ್ ಸರ್ಕಲ್, ಗಂಗಮ್ಮಗುಡಿ ರಸ್ತೆಯ ಮೂಲಕ ಶಿಡ್ಲಘಟ್ಟ ವೃತ್ತಕ್ಕೆ ತಲುಪಿ ವಾಪಸಂದ್ರ ಬ್ರಿಡ್ಜ್ ಬಳಿ ಅಂತ್ಯಗೊಳಿಸಿದರು. ಇನ್ನು ಶ್ರೀರಾಮೋತ್ಸವ ಬೈಕ್ ಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದರು. ನಾನೇನು ವಿಶೇಷವಾಗಿ ಮಾಡ್ತಿಲ್ಲ. ಇಡೀ ಚಿಕ್ಕಬಳ್ಳಾಪುರದ ಯುವಕರು, ಚಿಕ್ಕಬಳ್ಳಾಪುರದ ರಾಮನ ಭಕ್ತರು ಎಲ್ಲರೂ ಸೇರಿ ಮಾಡ್ತಿರುವಂತಹ ಕೆಲಸ. ಇದಕ್ಕೂ ಸಂತೋಷ ಆಗ್ತಿದೆ. ಯಾವುದೇ ಒಂದು ಆಸೆ ಆಮಿಷಗಳಿಲ್ದಿರ, ಯಾವುದೇ ಲಾಭಗಳನ್ನ ನೋಡ್ದಿರ ಇವತ್ತು ಸ್ವಯಂ ಪ್ರೇರಿತವಾಗಿ ಇಷ್ಟೊಂದು ಜನ ಬಂದು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡು ರಾಮನ ಹೆಸರನ್ನ ಕೂಡಿ ಹೇಳ್ತಾ ಇರೋದು ನಿಜಕ್ಕೂ ಸಂತಸ ತಂದಿದೆ. ಇಡೀ ಚಿಕ್ಕಬಳ್ಳಾಪುರಕ್ಕೆ ಈ ಒಂದು ವೈಟ್ಸ್ ಏನಿದೆ ಎಲ್ಲರಿಗೂ ಸೇರ್ಲಿ, ಈ ಒಂದು ವೈಟ್ ಮಿಷನ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಅನ್ಕೊಂತೀನಿ. ಸರ್, ಇವತ್ತು ರ್ಯಾಲಿ ಎರಡನೇ ವರ್ಷದಾಗಿದೆ. ಅತಿ ಹೆಚ್ಚು ಜನಸಂಖ್ಯೆ ಸೇರಿದ್ದಾರೆ. ಬಿಸಿಲು ಅನ್ನೋದನ್ನು ಕೂಡ ಲೆಕ್ಕಿಸದೆ ಬಂದಿದ್ದಾರೆ ಸರ್. ನಿಜಕ್ಕೂ ಅದೊಂದು ನಂಗೆ ನೋವಿದೆ. ಏನಂತಂದ್ರೆ ಈಗಲೂ ನಿಮ್ ಪ್ರೆಸ್ ಮೀಟ್ ಅಲ್ಲಿ ನಾನು ಅದನ್ನೇ ಕೇಳ್ಕೊಂತಾರೆ, ಬೇಗ ಮುಗಿಸ್ಬಿಡಿ ಅಂತ. ಬಿಸಿಲಿದೆ ಸಿಕ್ಕಾಪತ್ತೆ. ಅಷ್ಟೊಂದು ಜನ ಪಾಪ ಬಂದಿದ್ದಾರೆ. ವಯಸ್ಸಾಗಿರೋರು ಕೂಡ ಇದಾರೆ, ಹೆಣ್ಮಕ್ಳು ಇದಾರೆ. ಅದಕ್ಕೋಸ್ಕರ ಬಿಸಿಲು ಜಾಸ್ತಿ ಇದ್ರು ಸಹ ರಾಮನ ಭಕ್ತಿ ಏನಿದೆ, ರಾಮನ ಹೆಸರು ಏನಿದೆ, ಅದು ತಂಪನ್ನ ಕೊಡುವಂತಹ ಶಕ್ತಿ ಇರೋದ್ರಿಂದ ಇವತ್ತೆಲ್ಲರೂ ಬಂದಿದ್ದಾರೆ. ರಾಮನ ಬಗ್ಗೆ ನಮ್ಗೆಲ್ಲರಿಗೂ ಹೆಮ್ಮೆ ಇದೆ, ಭಕ್ತಿ ಇದೆ. ರಾಮನ ಮಕ್ಕಳು ಅಂತ ನಾವು ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಇದೆ. ಶ್ರೀರಾಮನವಮಿ ಆದ ನಂತರ ಮಾಡ್ಬೇಕು ಅನ್ನೋದು ನಮ್ಗೆ ಅನ್ನೋದು. ಆದ್ರೆ ಏನಾಗಿದೆ ಈಗ ಬೇರೆ ಬೇರೆ ಕಾರಣಗಳಿಗೆ ಯುವಕರನ್ನೆಲ್ಲ ಕುತ್ಕೊಂಡು ಮಾತಾಡುವಾಗ ಯಾವ್ದಾದ್ರು ಒಂದು ಭಾನುವಾರನೇ ಮಾಡ್ಬೇಕು, ಯಾಕಂದ್ರೆ ಎಲ್ಲರೂ ಕೆಲ್ಸಗಳಿಗೆ ಹೋಗುವಂತ ಹುಡುಗರು ಈ ರೀತಿ ಆಗಿರೋದ್ರಿಂದ ಈ ಒಂದು ಡೇಟ್ ಅನ್ನ ಎಲ್ಲರನ್ನು ಕೇಳಿ ಯಾಕೆ ನೀವು ಯಾವ್ದೇ ಕಾರ್ಯಕ್ರಮ ಮಾಡಿದ್ರು ಭಾನುವಾರನೇ ಮಾಡ್ತೀರಿ? ಜನಗಳಿಗೆ ತೊಂದರೆ ಆಗ್ಬಾರ್ದು, ಮಾಡ್ತೀವಿ ಅಂತ ಯಾರು ತೊಂದರೆ ಮಾಡ್ಕೊಂಡು ಬರ್ಬಾರ್ದು ಅನ್ನೋದು ಒಂದು ರ್ಯಾಲಿಗೆ ಯಾರಾದ್ರೂ ತೊಂದರೆ ತೊಂದರೆ ಕೊಟ್ಟಿಲ್ಲ. ಇಡೀ ಜಿಲ್ಲಾಡಳಿತ ನಮ್ಗೆ
ಸಹಾಯ ಮಾಡಿದೆ. ಏನೇನು ಅವ್ರು ಹೇಳಿದ್ರು ಆದಷ್ಟು ಹೆಲ್ಮೆಟ್ಗಳನ್ನ ಹಾಕೊಂಡಿದ್ದಾರೆ. ಇದಕ್ಕೂ ಜಿಲ್ಲಾಡಳಿತಕ್ಕೆ ಮತ್ತೆ ನಾನು ಧನ್ಯವಾದ ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ಇನ್ನು ಶ್ರೀರಾಮೋತ್ಸವ ಬೈಕ್ ಯಾತ್ರೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕೇಸರಿಮಯವಾಗಿ ಕಂಗೊಳಿಸುತ್ತಿದ್ದು ವಿಶೇಷವಾಗಿತ್ತು. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸರ್ಪಗಾವಲನ್ನ ಏರ್ಪಡಿಸಿದ್ರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.